ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6 NEP, ಭಾರತದ ಸಾರ್ವಜನಿಕ ಹಣಕಾಸಿನ ಕುರಿತು. ಅದರಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಸಾಲದ ಅವಶ್ಯಕತೆ, ನೆಸೆಸಿಟಿ ಆಫ್ ಪಬ್ಲಿಕ್ ಡೆಬಿಟ್ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ಈ ಕ್ಲಾಸ್ ಒಳಗ. ಸಾರ್ವಜನಿಕ ಸಾಲದ ಅವಶ್ಯಕತೆ ಯಾಕೆ ಬೀಳ್ತದ ಅಂದ್ರೆ, ಸರ್ಕಾರಕ್ಕೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಯಾಕೆ ಕಂಡು ಬರ್ತದ ಅಂದ್ರೆ, ಸರ್ಕಾರದ ವೆಚ್ಚದ ಏರಿಕೆ ಸಾರ್ವಜನಿಕ ಸಾಲದ ಬೆಳವಣಿಗೆಗೆ ಕಾರಣವಾಗ್ತದ. ವೆಚ್ಚವನ್ನು ಭರಿಸಲು ಲಭ್ಯವಿರುವ ವರಮಾನ ಮೂಲಗಳ ಕೊರತೆಯಿಂದಿರುವುದಕ್ಕಾಗಿನ ಸರ್ಕಾರಗಳು ಸಾರ್ವಜನಿಕ ಸಾಲವನ್ನ ಆಶ್ರಯಿಸಬೇಕಾಗ್ತದ ಅಂತ ಇಲ್ಲಿ ಕಂಡು ಬರ್ತದೆ. ಅಂದ್ರ ಸರ್ಕಾರ ಅನಿವಾರ್ಯವಾಗಿ ಏನ್ ಮಾಡ್ತದ್ರಿ, ಸಾರ್ವಜನಿಕ ಸಾಲವನ್ನ ಎತ್ತಬೇಕಾಗ್ತದೆ. ಯಾಕಂದ್ರ ಸರ್ಕಾರದ ವೆಚ್ಚಗಳು ಏರ್ತಾ ಹೋಗ್ತಾವ. ಯಾಕಂದ್ರೆ ಸರ್ಕಾರ ಸಾರ್ವಜನಿಕರಿಗಾಗಿ ಹಲವು ರೀತಿ ಯೋಜನೆಗಳಾಗ್ಲಿ, ಖರ್ಚು ವೆಚ್ಚಗಳನ್ನಾಗ್ಲಿ ಮಾಡ್ತಾ ಹೋದಂಗ ಸರ್ಕಾರದ ವರಮಾನದ ಮೂಲಗಳು ಕೂಡ ಅದಕ್ಕೆ ಏನಾಗ್ತಾವ್ರಿ, ಸಾಕಾಗಂಗಿಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡ್ತದ, ಸಾರ್ವಜನಿಕ ಸಾಲದ ಅವಶ್ಯಕತೆ ಮುಖ್ಯವಾಗಿ ಬೀಳ್ತದ. ಅದರಲ್ಲಿ ಒಂದನೇ ಪ್ರಮುಖ ಅವಶ್ಯಕತೆ ಯಾಕೆ ಬೀಳ್ತದ, ಆರ್ಥಿಕ ಯೋಜನೆ ಅನುಷ್ಠಾನ ಅಂತ ಕರೀತಾರೆ. ಅಂದ್ರೆ ಆಧುನಿಕ ಸರ್ಕಾರಗಳು ಆರ್ಥಿಕ ಯೋಜನೆಯ ಮೂಲಕ ಅಭಿವೃದ್ಧಿಯನ್ನ ಸಾಧಿಸ್ತಾವ. ಯೋಜಿತ ಆರ್ಥಿಕ ಅಭಿವೃದ್ಧಿಯ ಕಾರ್ಯವಾದ ಸಂಪನ್ಮೂಲದಲ್ಲಿ ಅಪೇಕ್ಷಿಸ್ತಾವ. ಈ ಸಂಪನ್ಮೂಲಗಳನ್ನು ಪಡೆದುಕೊಳ್ಳಲು ಸಾರ್ವಜನಿಕ ಸಾಲವು ಒಂದು ಪ್ರಮುಖ ಮೂಲವಾಗಿರ್ತದ ಅಂತ ಹೇಳ್ತಾರೆ. ಅಂದ್ರ ಆರ್ಥಿಕ ಯೋಜನೆಗಳ ಅನುಷ್ಠಾನ ಕೈಗೊಂಡಂಗ ಸರ್ಕಾರಕ್ಕೆ ಏನಾಗ್ತದ್ರಿ, ಅತಿಯಾದ ಹಣಕಾಸು ಬೇಕಾಗ್ತದ. ಹಾಗಾಗಿ ತನ್ನಲ್ಲಿ ಬರ್ತಕ್ಕಂಥ ವರಮಾನದ ಮೂಲಗಳನ್ನು ಮೀರಿ ಕೂಡ ಸರ್ಕಾರ ಏನ್ ಮಾಡ್ತದ್ರಿ, ಖರ್ಚು ವೆಚ್ಚಗಳನ್ನ ಮಾಡ್ಬೇಕಾಗ್ತದ. ಹಾಗಾಗಿ ಅದು ಅನಿವಾರ್ಯವಾಗಿ ಏನ್ ಮಾಡ್ತದ, ಸಾರ್ವಜನಿಕ ಸಾಲದ ಮೂಲವನ್ನ ಅವಶ್ಯಕವಾಗಿ ಪಡೆಯಬೇಕಾದಂತ ಪರಿಸ್ಥಿತಿ ಕೂಡ ಬರ್ತದ. ಅದಕ್ಕಾಗಿ ಆರ್ಥಿಕ ಯೋಜನೆ ಅನುಷ್ಠಾನವನ್ನ ಕೈಗೊಂಡಾಗ ಸರ್ಕಾರಕ್ಕೆ ಹಣಕಾಸಿನ ಅವಶ್ಯಕತೆ ಹೆಚ್ಚಾಗಿ ಬೀಳ್ತದ. ಹಾಗಾಗಿ ಸರ್ಕಾರ ಏನ್ ಮಾಡ್ತದ್ರಿ, ಸಾರ್ವಜನಿಕ ಸಾಲವನ್ನ ಪಡಿತಕ್ಕಂಥದ್ದು ಕಂಡು ಬರ್ತದೆ. ಒಂದನೆಯ ಅವಶ್ಯಕತೆ. ಇನ್ನು ಎರಡನೇದ್ದು ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಅಂತ ಕರೀತಾರೆ. ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನ ತೆಗೆದುಕೊಂಡ್ರೆ, ಈಗ ಆಧುನಿಕ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ರಕ್ಷಣಾ ಚಟುವಟಿಕೆ ಗಮನಾರ್ಹವಾಗಿ ಬೆಳೆತಾವ. ಯುದ್ಧ ಸಂಬಂಧ ಸನ್ನದ್ಧತೆ ಆಗಿರ್ಬೋದು ಮತ್ತು ರಕ್ಷಣಾ ಚಟುವಟಿಕೆಗಳು ಹೆಚ್ಚುತ್ತಿರುವ ವರಮಾನ ವಾಡಿಕೆ ಮೂಲಗಳ ಕೊರತೆಯಾಗುವುದು ಸಹಜ. ಹೌದಾ, ನಾವು ಎಷ್ಟೇ ಖರ್ಚು ವೆಚ್ಚಗಳನ್ನು ಮಾಡಿದ್ರು ಕೂಡ ಆರ್ಥಿಕ ಚಟುವಟಿಕೆಗಳಾಗ್ಲಿ, ಯುದ್ಧ ಸನ್ನದ್ಧತೆ ಆಗ್ಲಿ ಅಥವಾ ಯುದ್ಧದ ತಯಾರಿ ಆಗ್ಲಿ, ಅದಕ್ಕೆ ಚಟುವಟಿಕೆಗಳಿಗೆ ಹಣಕಾಸು ಏನು ಬಹಳ ಬೇಕಾಗ್ತದ. ಹಾಗಿದ್ದಾಗ ಆಧುನಿಕ ಯುದ್ಧಗಳು ಮತ್ತು ರಕ್ಷಣಾ ಕಾರ್ಯಗಳು ಕೂಡ ಅತಿ ದೊಡ್ಡ ಮೊತ್ತದ ಹಣವನ್ನ ಕೋರ್ತಾವ. ಸರ್ಕಾರದ ವರಮಾನ ಮೂಲಗಳು ಕೊರತೆ ಹೊಂದಿರುವುದರಿಂದ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲದ ಮೊರೆ ಹೋಗ್ಬೇಕಾಗ್ತದ. ಯಾಕಂದ್ರೆ ಈಗ ಆಧುನಿಕ ಯುದ್ಧ ತಂತ್ರಜ್ಞಾನಗಳಾಗ್ಲಿ, ಆಧುನಿಕ ಸಲಕರಣೆಗಳಾಗ್ಲಿ ಎಲ್ಲ ಕೂಡ ಖರ್ಚು ವೆಚ್ಚಗಳು ಹೆಚ್ಚದಾವ. ಹಾಗಾಗಿ ಸರ್ಕಾರಕ್ಕೆ ಎಷ್ಟೇ ವರಮಾನ ಬರ್ತಾ ಇದ್ರೂ ಕೂಡ ಅದು ಕಡಿಮೆ ಬೀಳ್ತದ. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಏನ್ ಮಾಡ್ತದ್ರಿ, ಸಾರ್ವಜನಿಕ ಸಾಲದ ಮೊರೆ ಹೋಗ್ಬೇಕಾಗ್ತದ ಅಂತ ಹೇಳ್ತಾರೆ. ಎರಡನೇದು ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗೆ ಕೂಡ ಸಾರ್ವಜನಿಕ ಸಾಲದ ಅವಶ್ಯಕತೆ ಮುಖ್ಯವಾಗಿರ್ತದೆ. ಅದರಂತೆ ಮೂರನೇದ್ದು ಮುಗ್ಗಟ್ಟು ಮತ್ತು ನಿರುದ್ಯೋಗ ಸಮಸ್ಯೆಗಳ ನಿವಾರಣೆ. ಅಂದ್ರೆ ಆರ್ಥಿಕ ಮುಗ್ಗಟ್ಟು ಮತ್ತು ನಿರುದ್ಯೋಗ ಸಮಸ್ಯೆಗಳ ನಿವಾರಣೆ ಕೂಡ ಸಾರ್ವಜನಿಕ ಸಾಲದ ಅವಶ್ಯಕತೆಗೆ ಸಂಗತಿ ಆಗೈತಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೂಡಿಕೆ ಆಗ್ಲಿ, ಉತ್ಪಾದನೆ ಆಗ್ಲಿ, ಉದ್ಯೋಗಾವಕಾಶಗಳಾಗ್ಲಿ ಇವನ್ನೆಲ್ಲ ಹೆಚ್ಚಿಸ್ಬೇಕಾದ್ರೆ ಸರ್ಕಾರಕ್ಕೆ ಸಾರ್ವಜನಿಕ ಸಾಲದಿಂದ ಹಣಕಾಸು ದೊರಕುತ್ತದೆ. ಮುಗ್ಗಟ್ಟಿನ ಸಂದರ್ಭಗಳಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೇರಣೆ ನೀಡಲು ಕೂಡ ಬೃಹತ್ ಮೊತ್ತದ ಬಂಡವಾಳ ವಿನಿಯೋಗವನ್ನ ಕೈಗೊಳ್ಬೇಕಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಈಗ ಯಾವುದೇ ಒಂದು ರಾಷ್ಟ್ರವನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿ, ಅಥವಾ ನಾವು ಭಾರತವನ್ನು ತೆಗೆದುಕೊಂಡು ಮುಗ್ಗಟ್ಟಾಗ್ಲಿ, ನಿರುದ್ಯೋಗ ಸಮಸ್ಯೆಗಳಾಗ್ಲಿ ಇವನ್ನೆಲ್ಲ ನಿವಾರಣೆ ಮಾಡ್ಬೇಕಾದ್ರೆ ಅತಿಯಾದ ಹಣಕಾಸು ಬೇಕಾಗ್ತದೆ. ಆ ಹಣಕಾಸನ್ನ ಸರ್ಕಾರ ಏನ್ ಮಾಡ್ತದ್ರಿ, ಸಾರ್ವಜನಿಕರಿಂದ ಸಾಲ ಪಡಿತಕ್ಕಂಥದ್ದು ಕೂಡ ಅನಿವಾರ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಇದು ಮೂರನೇ ಪ್ರಮುಖ ಅವಶ್ಯಕತೆ. ಇನ್ನು ನಾಲ್ಕನೇದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ನಿರ್ಮಾಣ. ಅಂದ್ರ ಆರ್ಥಿಕ ವೃದ್ಧಿಯಲ್ಲಿ ಉದ್ದೇಶದಿಂದ ನೀರಾವರಿ, ಶಿಕ್ಷಣ, ಸಾರಿಗೆ, ಇಂಧನ ಮೊದಲಾದ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ನಿರ್ಮಿಸಬೇಕಾಗ್ತದೆ. ಇವು ಅರ್ಥವ್ಯವಸ್ಥೆಯಲ್ಲಿ ಮೂಲ ಸೌಲಭ್ಯಗಳಾಗಿ ಕಾರ್ಯನಿರ್ವಹಿಸ್ತವ. ಈ ಸೌಲಭ್ಯಗಳ ಕೊರತೆ ಇಲ್ಲದಂತೆ, ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕೊರತೆ ಆಗದಂತೆ ಶಿಕ್ಷಣ ಆಗ್ಲಿ, ಉದ್ಯೋಗಾವಕಾಶ ಆಗ್ಲಿ, ನೀರಾವರಿ ಆಗ್ಲಿ, ಸಾರಿಗೆ ಸಂಪರ್ಕ ಆಗ್ಲಿ ಇವು ಯಾವುದೇ ಕೊರತೆ ಆಗದಂತೆ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಅಭಿವೃದ್ಧಿಯನ್ನು ಪಡಿಸಲು ಸಾರ್ವಜನಿಕ ಸಾಲದ ಅವಶ್ಯಕತೆ ಮುಖ್ಯವಾಗಿ ಬೇಕಾಗ್ತದ. ಇದು ನಾಲ್ಕನೇದು. ಇನ್ನು ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ, ಇದಕ್ಕೂ ಕೂಡ ಸಾಲದ ಅವಶ್ಯಕತೆ ಬಹಳ ಮುಖ್ಯ. ಯಾಕಂದ್ರೆ ಆಧುನಿಕ ಸರ್ಕಾರದ ರಕ್ಷಣೆಗಾಗಿ ವಿಪರೀತ ಪ್ರಮಾಣದ ವೆಚ್ಚವನ್ನು ಕೈಗೊಳ್ಬೇಕಾಗ್ತದ. ಅಭಿವೃದ್ಧಿ ಸಾಧನೆ ಆಗ್ಲಿ, ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳಾಗ್ಲಿ ವರಮಾನ ಕೊರತೆ ಇರುವ ಕಾರಣದಿಂದ ರಾಷ್ಟ್ರದ ರಕ್ಷಣೆಗಾಗಿ ಸಂಪನ್ಮೂಲ ಸಂಗ್ರಹಿಸಲು ಕೂಡ ಸಾರ್ವಜನಿಕ ಸಾಲದ ಮೂಲವನ್ನು ಅವಲಂಬಿಸಬೇಕಾಗ್ತದ. ಈ ನಾವು ರಕ್ಷಣಾ ವೆಚ್ಚವನ್ನು ಹೆಚ್ಚುಗೊಳಿಸಾಕತ್ತೀವಿ ಅಂದ್ರೆ ಯುದ್ಧ ವಿಮಾನಗಳಾಗ್ಲಿ, ಅಣುಬಾಂಬ್ಗಳಾಗ್ಲಿ ಅಥವಾ ಬೇಕಾದಂತ ಅದಕ್ಕೆ ಟ್ಯಾಂಕರ್ಸ್ಗಳಾಗ್ಲಿ,
ಬಂದೂಕುಗಳಾಗ್ಲಿ ಎಲ್ಲ ಅಂದ್ರ ಯುದ್ಧ ಸಲಕರಣೆಗೆ ಏನೇನು ಬೇಕಾಗ್ತದ ಅದಕ್ಕೆಲ್ಲ ರಕ್ಷಣಾ ವೆಚ್ಚಗಳಿಗೆ ಕೂಡ ಸರ್ಕಾರ ಅತಿಯಾದ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅದು ಸಾರ್ವಜನಿಕ ಸಾಲದ ಅವಶ್ಯಕತೆ ಕೂಡ ಇಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಂಥದ್ದು. ಅಂದ್ರೆ ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ ಇದು ಒಂದು. ಇನ್ನು ಆರನೇದು ವಿಕೋಪಗಳ ನಿರ್ವಹಣೆ. ಅಂದ್ರೆ ವಿಕೋಪಗಳಂದ್ರೆ ಬರಗಾಲ, ಕ್ಷಾಮ, ಪ್ರವಾಹ, ಭೂಕಂಪ, ಚಂಡಮಾರುತ ಮುಂತಾದ ಪ್ರಾಕೃತಿಕ ವಿಪಗಳು ಸಂಭವಿಸಿದಾಗ ಅಥವಾ ಅನಾಹುತಗಳು ಸಂಭವಿಸಿದಾಗ ಅವುಗಳ ನಿರ್ವಹಣೆ ಮಾಡಕ್ ಕೂಡ ಏನ್ ಮಾಡ್ತೈತ್ರಿ ಸರ್ಕಾರ ಅತಿಯಾದ ಹಣಕಾಸನ್ನು ಖರ್ಚು ಮಾಡಬೇಕಾಗ್ತದ. ಅಂದ್ರೆ ತೊಂದರೆಗೊಳಗಾದಂತ ಜನರಿಗೆ ಪರಿಹಾರ ಆಗ್ಲಿ, ವಸತಿ ಯೋಜನೆಗಳಾಗ್ಲಿ, ಉದ್ಯೋಗ ನೀಡತಕ್ಕಂಥ ಕಾರ್ಯಕ್ರಮಗಳಾಗ್ಲಿ ವೆಚ್ಚ ಮಾಡಲು ಕೂಡ ಸಾರ್ವಜನಿಕ ಸಾಲವನ್ನು ಪಡೆಯುವುದು ಅವಶ್ಯಕವಾಗಿ ಉದ್ಭವಿಸ್ತಕ್ಕಂಥದ್ದು. ಅಂದ್ರೆ ಈ ಪ್ರಾಕೃತಿಕ ವಿಪಗಳು ಆಗ್ತಿರ್ತವೆ. ಪ್ರಾಕೃತಿಕ ದತ್ತವಾಗಿ ಬರಗಾಲ ಆಗ್ತದೆ, ಕ್ಷಾಮ ಬೀಳ್ತದ, ಭೂಕಂಪ ಆಗ್ತದ, ಅತಿವೃಷ್ಟಿ, ಅನಾವೃಷ್ಟಿ, ಚಂಡಮಾರುತ ಇಂಥವೆಲ್ಲ ಸಂದರ್ಭಗಳಲ್ಲಿ ಸರ್ಕಾರ ಏನ್ ಮಾಡ್ತದ್ರಿ ಜನರಿಗೆ ಪರಿಹಾರ ಉಪಾಯವನ್ನು ಸೂಚಿಸಾಕ ವಸತಿ ಯೋಜನೆ ಆಗ್ಲಿ, ಉದ್ಯೋಗ ನೀಡತಕ್ಕಂಥದ್ದಾಗ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಖರ್ಚು ವೆಚ್ಚಗಳು ಅಧಿಕವಾಗ್ತವೆ. ಹಾಗಾಗಿ ಸಾರ್ವಜನಿಕ ಸಾಲದ ಅವಶ್ಯಕತೆ ಕೂಡ ಇಲ್ಲಿ ಮುಖ್ಯವಾಗಿ ಇರ್ತದ. ಇನ್ನು ಏಳನೇದು ಜನಪ್ರಿಯ ಯೋಜನೆಗಳ ಅನುಷ್ಠಾನ. ಅಂದ್ರೆ ಆಧುನಿಕ ಸರ್ಕಾರಗಳು ಜನರ ಹಿತಾಸಕ್ತಿಗಾಗಿ, ರಕ್ಷಣೆಗಾಗಿ ಮತ್ತು ಅವರ ಕ್ಷೇಮಾಭಿವೃದ್ಧಿ ಸಾಧನೆಗಾಗಿ ಕೂಡ ವಿವಿಧ ರೀತಿಯ ಜನಪ್ರಿಯ ಯೋಜನೆಗಳನ್ನು ರೂಪಿಸ್ತಾವ, ಅನುಷ್ಠಾನಗೊಳಿಸ್ತಾವ. ಈ ಕಾರ್ಯಕ್ರಮಗಳನ್ನು ಮಾಡಲು ಸಾರ್ವಜನಿಕ ಸಾಲದ ಅವಶ್ಯಕತೆ ಕೂಡ ಬೀಳ್ತದ. ಈಗ ಉದಾಹರಣೆ ನಮ್ಮ ರಾಷ್ಟ್ರವನ್ನ ಅಥವಾ ನಮ್ಮ ಕರ್ನಾಟಕ ರಾಜ್ಯವನ್ನ ತೆಗೆದುಕೊಂಡ್ರೆ ಸರ್ಕಾರ ಕೂಡ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡೈತಿ. ಏನ್ರಿ ವಿದ್ಯುತ್ ಫ್ರೀ ಕೊಟ್ಟದ, ಬಸ್ ಚಾರ್ಜ್ ಫ್ರೀ ಕೊಟ್ಟದ ಹೆಣ್ಮಕ್ಳಿಗೆ, ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡೈತಿ. ಈ ರೀತಿ ಆಮೇಲೆ ಏನ್ರಿ ಯುವ ನಿಧಿ ಅಂತ ಕೊಡ್ತಾ ಇದೆ. ಈ ರೀತಿ ಜನಪ್ರಿಯ ಯೋಜನೆಗಳನ್ನ ಮಾಡ್ತಾ ಹೋಗ್ತಕ್ಕಂಥ ಸರ್ಕಾರಕ್ಕೆ ಎಷ್ಟೇ ಹಣಕಾಸು ಇದ್ರೂ ಕೂಡ ಏನಾಗ್ತದ ಖರ್ಚಾಗ್ತಕ್ಕಂಥದ್ದು, ಎಷ್ಟೇ ಹಣಕಾಸು ಇದ್ರೂ ಕೂಡ ಸಾಲಂಗಿಲ್ಲ. ಹಾಗಾಗಿ ಸಾರ್ವಜನಿಕ ಸಾಲದ ಅವಶ್ಯಕತೆ ಕೂಡ ಬೀಳ್ತದ ಅವು ಜನಪ್ರಿಯ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ರೆ. ಇದು ಒಂದು. ಇನ್ನು ಸಂಪನ್ಮೂಲಗಳ ದಕ್ಷ ಹಂಚಿಕೆ. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಕೂಡ ಸಾರ್ವಜನಿಕ ಸಾಲದ ಸಹಕಾರಿಯಾಗೈತಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಾರ್ವಜನಿಕ ಸಾಲದಿಂದ ಪಡೆದ ಹಣವನ್ನ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಹಾಗೂ ಬಡವರ್ಗದ ಜನರಿಗೆ ವಿಶೇಷವಾಗಿ ಬಳಸಬಹುದು ಅಂತ ಹೇಳ್ತಾರೆ. ಅದರಿಂದ ಕೂಡ ಹಣಕಾಸಿನ ಅವಶ್ಯಕತೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ನಂತರ 9ನೇದು ತೆರಿಗೆಗಳ ಅಪ್ರಿಯತೆ ಅಂತ ಹೇಳ್ತಾರೆ. ಅಂದ್ರೆ ಸಂಪನ್ಮೂಲಗಳ ಸಂಗ್ರಹಣೆಗೆ ತೆರಿಗೆಗಳನ್ನ ಪ್ರಮುಖ ಮೂಲವಾಗಿ ಅವಲಂಬಿಸಲಾಗೈತಿ. ಆದ್ರ ಬಹುತೇಕ ತೆರಿಗೆಗಳು ಅಪ್ರಿಯತವಾಗಿರ್ತವೆ. ತೆರಿಗೆಗಳ ದರವನ್ನ ಆಗಾಗ ಹೆಚ್ಚಿಸಿದರೆ ಸರ್ಕಾರದ ಜನಪ್ರಿಯತೆ ಕಡಿಮೆ ಆಗ್ತದ, ಅಲ್ಲದೆ ಗರಿಷ್ಠ ಮಿತಿ ನಂತರ ತೆರಿಗೆಯನ್ನು ವಿಧಿಸಲು ಸಾಧ್ಯವಿರುವುದಿಲ್ಲ ಅಂತ ಹೇಳ್ತಾರೆ. ಆದ್ರ ಸಂಪನ್ಮೂಲಗಳ ಸಂಗ್ರಹಣೆಗಾಗಿ ಸಾರ್ವಜನಿಕ ಸಾಲದ ಮೂಲವನ್ನ ಅವಲಂಬಿಸಬೇಕಾಗ್ತದ. ಇದು ಒಂದು. ಇನ್ನು ಕೊನೆಯದಾಗಿ ಬರತಕ್ಕಂಥ 10ನೇದು ಆಯವ್ಯಯ ಕೊರತೆಯನ್ನು ತುಂಬುವುದು. ಅಂದ್ರೆ ಆಧುನಿಕ ಸರ್ಕಾರದ ವೆಚ್ಚಗಳನ್ನ ಅನಿವಾರ್ಯವಾಗಿ ಹೆಚ್ಚುತ್ತಾವ, ಆದ್ರ ವರಮಾನಗಳ ವೆಚ್ಚವನ್ನು ಭರಿಸಲು ಸಾಕಾಗುವುದಿಲ್ಲ. ವೆಚ್ಚ ಮತ್ತು ವರಮಾನ ಅಂತರವನ್ನ ಸಾರ್ವಜನಿಕ ಸಾಲದ ಮೂಲಕ ತುಂಬಲಾಗ್ತದ ಅಂತ ಹೇಳ್ತಾರೆ. ಅಂದ್ರ ಇಲ್ಲಿ ಸಾರ್ವಜನಿಕ ವೆಚ್ಚ ಮತ್ತು ವರಮಾನದ ಅಂತರದಲ್ಲಿರ್ತಕ್ಕಂಥ ಒಂದು ಅಂತರವನ್ನು ತುಂಬತಕ್ಕಂಥದ್ದು ಯಾವ್ದ್ರಿ ಸಾರ್ವಜನಿಕ ಸಾಲದ ಮೂಲಕ ಅದನ್ನ ಅಂತರವನ್ನ ಇಲ್ಲಿ ಸರಿಪಡಿಸ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಬರತಕ್ಕಂಥವೇನೇನ್ರಿ ಸಾರ್ವಜನಿಕ ಸಾಲದ ಅವಶ್ಯಕತೆಗೆ ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು. ಇದು 10 ಅಂಕದ ಪ್ರಶ್ನೆ ಕೂಡ ಬರ್ತಕ್ಕಂಥ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾ ಇಲ್ಲಿವರೆಗೆ ನನ್ನ ಕೊಟ್ಟಂತ ಮಾಹಿತಿ ನಿಮಗೆ ಸಂಕ್ಷಿಪ್ತ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗ್ತದೆ ಅನ್ಕೊಳ್ತಾ ನನ್ನ ಮಾಹಿತಿನ ಇಲ್ಲಿಗೆ ಅಥವಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.